ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಾಲೇಜ್ಗೆ ಹೇಗೆ ರೆಡಿಯಾಗಿ ಹೋಗ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಕ್ಯಾಶುವಲ್ ಲುಕ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮೇಕಪ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಟೈಮ್ ಇತ್ತು ಅಂದರೆ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ. ಟೈಮ್ ಇಲ್ಲ ಅಂತ ಅಂದರೆ ಬೇಗ ಬೇಗ ರೆಡಿ ಆಗಬೇಕು. ಇವತ್ತು ನನಗೆ ಟೆಸ್ಟ್ ಇದೆ, ಬಟ್ ಆದರೂ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ, ನನಗೆ ಟೆಸ್ಟ್ ಟೈಮಲ್ಲಿ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು, ಈ ಥರ ಜಾಸ್ತಿ ಇಂಟ್ರೆಸ್ಟ್ ಬರೋದು. ಮಾಮೂಲಿ ದಿನ ಒಂದೊಂದ್ಸತಿ ಹೆಂಗೆಂಗೋ ಹೋಗಿರ್ತೀನಿ. ರಬ್ ಮಾಡಬೇಡಿ, ಟೋನರ್ನ ಜಸ್ಟ್ ಡ್ಯಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿವ್ಯಾ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 30 days ವೀಡಿಯೋಸ್ ಚಾಲೆಂಜ್ ತೊಗೊಂಡಿರೋದ್ರಿಂದ ಅದು ಏನೇ ಆದರೂ ಈ ಸತಿ ಕ್ವಿಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಎಲ್ಲ ವೀಡಿಯೋಸ್ನು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಯುವರ್ ನೆಕ್, ಆವಾಗ ಅನ್ಈವನ್ ಆಗಿ ಕಾಣುತ್ತೆ. ಸೊ ಆದಷ್ಟು ಎಷ್ಟು ಇವತ್ತು ನಾನು ರೆಡಿ ಆಗೋದೆಲ್ಲ ತೋರ್ಸೋಕ್ಕಾಗುತ್ತೆ ತೋರಿಸ್ತೀನಿ. ಮಾಯ್ಶ್ಚರೈಸರ್ ಅಂತೂ ಬಟರ್ ಥರ ಸ್ಕಿನ್ಗೆ ಈಸಿಯಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ನಂದು ಒಂದು ಹಿಮಾಲಯ ಮಾಯ್ಶ್ಚರೈಸರ್ ಇದೆ, ಅದು ಸ್ವಲ್ಪ ತಿಕ್ಕಿದೆ ಕನ್ಸಿಸ್ಟೆನ್ಸಿ. ನಂದೇನಾದರೂ ಸ್ಕಿನ್ ಸಖತ್ ಆಯಿಲಿ ಅಂತ ಅನ್ನಿಸ್ತಾ ಇದೆ ಅಂದರೆ ಐ ಯೂಸ್ ದಟ್. ಸ್ಕಿನ್ ತುಂಬ ಡ್ರೈ ಇದೆ ಅಂದರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ತುಂಬ ಹೈಡ್ರೇಟೆಡ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಿ, ಮೈ ಸ್ಕಿನ್ ಲುಕ್ ಸೋ ಗ್ಲೋಯಿಂಗ್ ಆ್ಯಂಡ್ ಸೋ ಸಾಫ್ಟ್ ಅಂತ ಅನಿಸುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಗ್ರೇಸ್ ಹೆವೆನಿಂದ ಪ್ರೋ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಕಾಲೇಜ್ಗೆ ಇದನ್ನೇ ಅಪ್ಲೈ ಮಾಡೋದು, ಬೇರೆ ಏನು ಫೌಂಡೇಶನ್ ಎಲ್ಲ ಹಚ್ಚಲ್ಲ. ಜಸ್ಟ್ ಯಾವಾಗಲೂ ಇದೊಂದನ್ನೇ ನಾನು ಯೂಸ್ ಮಾಡೋದು. ಚೂರು ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬ್ಲೆಂಡರ್ಗೆ ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡಿಕೊಂಡು ನನ್ನ ಫೇಸ್ಗೂ ಸ್ವಲ್ಪ ಸ್ಪ್ರೇ ಮಾಡ್ಕೊತೀನಿ. ಈಗ ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಐ ಆಮ್ ಲಿಟಲ್ ಇನ್ ಹರಿ, ಸೊ ಡೋಂಟ್ ಮೈಂಡ್. ಬಟ್ ನಾನು ಡೀಟೇಲ್ ಆಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿಕೊಂಡು ಮಾಡ್ತೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಈ ಮೇಕಪ್ ಲುಕ್ನ ನೀವು ಕೂಡ ನಿಮ್ಮ ಕಾಲೇಜ್ಗೆಲ್ಲ ಟ್ರೈ ಮಾಡ್ಬೋದು. ಯು ಕ್ಯಾನ್ ಲುಕ್ ಅಟ್ ದಟ್ ಫಿನಿಶ್. ಎಷ್ಟು ಈ ಕಡೆ ಡಾರ್ಕ್ ಸರ್ಕಲ್ಸ್ ಇದೆ, ಈ ಕಡೆ ಎಷ್ಟು ನೀಟಾಗಿ ಕವರ್ ಆಗುತ್ತೆ ಅದು ಅಂದ್ಬಿಟ್ಟು. ಸೊ ಜಸ್ಟ್ ಈಗ ಡ್ಯಾಬ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಫೌಂಡೇಶನ್ ಕನ್ಸೀಲರ್ ಸೆಟ್ ಆಗುತ್ತೆ. ಆ್ಯಕ್ಚುಲಿ ದಿಸ್ ಇಸ್ ಫೌಂಡೇಶನ್, ಬಟ್ ಐ ಯೂಸ್ ಇಟ್ ಆಸ್ ಅ ಫೌಂಡೇಶನ್ ಇಟ್ ಸೆಲ್ಫ್. ಸೊ ನಂಗೆ ಅದು ಹಾಗೆ ಬಾಯ್ಗೆ ಬರುತ್ತೆ ಯಾವಾಗಲೂ ಫೌಂಡೇಶನ್ ಅಂದ್ಕೊಂಡು. ಏನು ವೀಡಿಯೋಗೆ ಅಂತ ರೆಡಿ ಆಗ್ತಾಯಿಲ್ಲ. ಯೂಶ್ವಲಿ ಟೈಮ್ ಸಿಕ್ಕಿದ್ರೆ ನಾನು ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ ಈ ಥರ ಎಲ್ಲ ಮೇಕಪ್ ಎಲ್ಲ ಮಾಡಿಕೊಂಡು, ಬಿಕಾಸ್ ದಿಸ್ ಗಿವ್ ಮಿ ಹ್ಯಾಪಿನೆಸ್. ಲೆಟ್ ದಿಸ್ ಮೆಲ್ಟ್ ಇನ್ ಟು ಮೈ ಸ್ಕಿನ್. ಅಷ್ಟೊತ್ತಿಗೆ ನಾನು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊತೀನಿ. ಐ ಆಮ್ ಯೂಸಿಂಗ್ ಹಿಲೋರಿ ರೋಡಾ ಐ ಶ್ಯಾಡೋ ಪ್ಯಾಲೆಟ್ ಆ್ಯಂಡ್ ದಿಸ್ ಬ್ಲ್ಯಾಕ್ ಶೇಡ್. ಒಂದು ಚೆನ್ನಾಗಿರೋದು ಐ ಶ್ಯಾಡೋ ಪ್ಯಾಲೆಟ್ ತೊಗೊಳ್ಬೇಕು. ನಾನು ನೈಕಾ ಸೇಲ್ ಸ್ಟಾರ್ಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ರೆಕಮೆಂಡೇಷನ್ಸ್ ಬೇಕಾ ಅಂತ ಕಾಮೆಂಟ್ ಮಾಡಿ. ಬ್ಯೂಟಿ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು ಜಾಸ್ತಿ ಬಂದು ಝೂಡಿಯೋದೆ, ಬಿಕಾಸ್ ಇಟ್ ಈಸ್ ಅಫೋರ್ಡಬಲ್, ನನ್ನ ರೇಂಜ್ಗೆ ಇರುತ್ತೆ, ಮತ್ತು ಲಾಂಗ್ ಲಾಸ್ಟಿಂಗು ಇರುತ್ತೆ, ಮತ್ತು ಡ್ಯೂರಿಯೇಷನ್ ಕೂಡ ಅಷ್ಟೇ ಜಾಸ್ತಿ ದಿನ ತನಕ ಬರುತ್ತೆ ನನಗೆ. ಸೊ ಐ ಪ್ರಿಫರ್ ನಾನು ಝೂಡಿಯೋ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ನಾನು ಝೂಡಿಯೋ ಪ್ರಾಡಕ್ಟ್ಸ್ ಎಲ್ಲಾದ್ರದ್ದು ರಿವ್ಯೂ ಒಂದು ಮಾಡಬೇಕು ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಲುಕ್ ಅಟ್ ದಟ್ ಫಿನಿಶ್ ಸಕಾಲಾಗಿ ಬಂದಿದೆ. ಆದಷ್ಟು ಬೇಗ ಆ ವಿಡಿಯೋನು ಬರುತ್ತೆ. ನೆಕ್ಸ್ಟ್ ಈ ಥರ ಒಂದು ಬ್ರಷ್ನ ತೊಗೊಂಡು ಐಬ್ರೋಸ್ನ ಒಂದ್ಸತಿ ಹಿಂಗೆ ಕೂಮ್ ಮಾಡ್ಕೊತೀನಿ, ಸೊ ದಟ್ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಪ್ರಾಪರಾಗಿ ರಿಮೂವ್ ಆಗುತ್ತೆ ಅಂತ. ಸೊ ನನ್ನ ಐಬ್ರೋಸ್ ನೀವು ನೋಡಿರ್ಬೋದು ಆಗಲೇ ಎಷ್ಟು ಚಿಕ್ಕದಾಗಿತ್ತು ಅಂತ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಇಟ್ ಚೇಂಜಸ್ ದ ಹೋಲ್ ಫೇಸ್ ಲುಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಇನ್ ವಿತ್ ಮೈ ಬ್ಲೂ ಕಲರ್ ಐಲೈನರ್. ನಾನು ಬ್ಲೂ ಕಾಜಲ್ನ ತುಂಬ ಇಷ್ಟಪಟ್ಟು ಅಪ್ಲೈ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಸಿಂಪಲ್ ಆಗಿ ನಾನು ಐಲೈನರ್ನ ಅಪ್ಲೈ ಮಾಡ್ಕೊಂಡೆ. ಫ್ರಮ್ ಝೂಡಿಯೋ ಐ ಆಮ್ ಯೂಸಿಂಗ್ ದಿಸ್ ಬ್ಲೂ ಕಾಜಲ್. ತುಂಬಾನೇ ಚೆನ್ನಾಗಿದೆ, ಕಣ್ಣು ಏನು ಇರಿಟೇಟ್ ಆಗೋದು ಆ ಥರ ಎಲ್ಲ ಅನ್ಸೋದಿಲ್ಲ. ಇದು ತುಂಬಾನೇ ಪಿಗ್ಮೆಂಟೆಡ್ ಆಗಿ ಚೆನ್ನಾಗಿದೆ. ಸೊ ನನಗೆ ಈ ಕಾಜಲ್ ಸಿಕ್ಕಾಪಟ್ಟೆನೇ ಇಷ್ಟ. ಐ ಹ್ಯಾವ್ ಬ್ಲ್ಯಾಕ್ ಒನ್ ಆಲ್ಸೋ, ಬಟ್ ನನಗೆ ಬ್ಲೂ ತುಂಬ ಇಷ್ಟ ಆಗುತ್ತೆ. ನನಗೆ ಡಿಫ್ರೆಂಟ್ ಕಾಜಲ್ಸ್ನ ಟ್ರೈ ಮಾಡಬೇಕು ಅಂತ ಇಷ್ಟ. ಲುಕ್ ಅಟ್ ದಟ್ ಡಿಫ್ರೆನ್ಸ್, ಎಷ್ಟು ಚೆನ್ನಾಗಿ ಕಾಣುತ್ತೆ ಕಣ್ಣು ಅಂದ್ಬಿಟ್ಟು. ಹೌ ಪ್ರಿಟಿ ಇಟ್ ಇಸ್ ಲುಕಿಂಗ್. ಕಾಜಲ್ ಅಥವಾ ಐಲೈನರ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಆಮೇಲೆ ರಿಮೂವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೊಂದು ಜನಕ್ಕೆ ನಾನು ಕೇಳಿದ್ದೀನಿ ಕಣ್ಣು ಒಳಗಡೆ ಲಂಪ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಆದಮೇಲೆ ಕಾಲೇಜಿಂದ ಬಂದು ಈ ಥರ ಒಂದು ಇಯರ್ ಬಡ್ಸ್ ಇಟ್ಕೊಂಡಿರ್ತೀನಿ. ಈ ಥರದ್ದು ನನಗೊಂದು ವೀಕ್ ತನಕನೂ ಬರುತ್ತೆ. ಆವಾಗ ನಾನು ನೀಟಾಗಿ ರಿಮೂವ್ ಮಾಡ್ಕೊತೀನಿ. ನೋಡ್ಬೋದು ನಾನು ರಿಮೂವ್ ಮಾಡಿದ್ದೀನಿ. ಬ್ಲೂ ಕಲರ್ ಐಲೈನರ್ ಕಾಜಲ್ ಎಲ್ಲನೂ ಈ ಥರ ರಿಮೂವ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಕಣ್ಣೊಳಗಡೆ ಲಂಪ್ ಆಗೋದು, ಆ ಡಸ್ಟ್ ಎಲ್ಲ ಸೇರಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಮೇಕ್ ಶೋರ್ ಯು ಕ್ಲೀನ್ ದಟ್ ಪ್ರಾಪರ್ಲಿ ಆಲ್ಸೋ. ನಾವು ರೆಡಿ ಆಗೋದು ಎಷ್ಟು ಇಂಪಾರ್ಟೆಂಟು, ಆಮೇಲೆ ನಮ್ಮ ಸ್ಕಿನ್ನ ಟೇಕ್ ಕೇರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನೋಡ್ತಾ ಇರ್ಬೋದು ನನ್ನ ಫೌಂಡೇಶನ್ ಎಲ್ಲನೂ ಪ್ರಾಪರಾಗಿ ಸ್ಕಿನ್ಗೆ ಸೆಟಲ್ ಡೌನ್ ಆಗಿದೆ. ಸೊ ನಾವು ಮೈ ಬೇಸ್ ಲುಕ್ ಸೋ ಮಚ್ ಫ್ಲಾಲೆಸ್. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ದಿಸ್ ಝೂಡಿಯೋ ವಾಲ್ಯುಮನೈಸಿಂಗ್ ಆ್ಯಂಡ್ ಲೆಂಥನಿಂಗ್ ಮಸ್ಕಾರಾ. ಇದಂತೂ ಸಕ್ಕತ್ತಾಗಿದೆ, ದಿ ಬೆಸ್ಟ್ ಮಸ್ಕಾರಾ ಅಂತ ನನಗನ್ಸುತ್ತೆ. ಡೆಫಿನೆಟ್ಲಿ
ಐ ವಿಲ್ ರೀಪರ್ಚೇಸ್ ದಿಸ್ ಬಿಕಾಸ್ ನನಗೆ ಅಷ್ಟು ಇಷ್ಟ ಆಗಿದೆ. ಇದು ತುಂಬಾ ಚೆನ್ನಾಗಿ ವಾಲ್ಯೂಮ್ ಕೊಡುತ್ತೆ ನಿಮ್ಮ ಲ್ಯಾಶಸ್ಗೆ. ನಾನು ಬ್ಲಷ್ಗೆ ಐ ಯೂಶಲಿ ಡೋಂಟ್ ಅಪ್ಲೈ ಬ್ಲಷ್, ರೇರ್ ಆಗಿ ತುಂಬ ಅಪ್ಲೈ ಮಾಡೋದು. ಇವತ್ತು ಅಪ್ಲೈ ಮಾಡಬೇಕು ಅಂತ ಅನಿಸ್ತದೆ ಬಿಕಾಸ್ ಮೈ ಔಟ್ಫಿಟ್ ಇಸ್ ತುಂಬ ಕ್ಯಾಶುವಲ್ ಆಗಿದೆ. ಸೊ ಫಾರ್ ದ್ಯಾಟ್ ರೀಸನ್ ಐ ಆಮ್ ಅಪ್ಲೈಯಿಂಗ್ ಮೈ ಬ್ಲಷ್. ಸೊ ಔಟ್ಫಿಟ್ ಕ್ಯಾಶುವಲ್ ಇದ್ದಾಗ ಮೇಕಪ್ನ ಸ್ವಲ್ಪ ಪಾಪಪ್ ಮಾಡ್ತೀನಿ. ಮೇಕಪ್ ಸ್ವಲ್ಪ ಹೈಲೈಟ್ ಇದೆ ಅಂದರೆ ಔಟ್ಫಿಟ್ನ ಸ್ವಲ್ಪ ಡೌನ್ ಮಾಡ್ಕೊತೀನಿ, ವೈಸ್ ವರ್ಸ. ಈ ಒಂದು ಮಿನಿ ಲಿಪ್ಸ್ಟಿಕ್ನ ನಾನು ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಲಿಪ್ಸ್ಟಿಕ್ಕಾಗಿ ಅಪ್ಲೈ ಮಾಡಲ್ಲ ಬಿಕಾಸ್ ಇದು ಒಂಥರ ಪಿಂಕ್ ಶೇಡು, ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅಪ್ಲೈ ಮಾಡಿಕೊಂಡ್ರು ಐ ಟಾಪ್ ಅಪ್ ವಿತ್ ಅನದರ್ ಲಿಪ್ಸ್ಟಿಕ್. ಸೊ ಇವಾಗ ಇದನ್ನು ಜಸ್ಟ್ ಒಂದು ಸ್ವಲ್ಪ ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಬ್ಲಷ್ ಶೇಡ್ಗೆ ಪ್ರಾಪರ್ ಆಗಿದೆ, ಲೈಕ್ ಪ್ರಾಪರ್ ಬೇಬಿ ಪಿಂಕ್ ಕೈಂಡ್ ಆಫ್ ಶೇಡ್ ಇದು. ಸೊ ಐ ಲೈಕ್ ದಿಸ್. ಇದನ್ನು ನಾನು ಹೀಗೆ ಜಸ್ಟ್ ಡ್ಯಾಪ್ ಮಾಡ್ಕೊತೀನಿ ಸೊ ದಟ್ ಚೆನ್ನಾಗಿ ಕಾಣುತ್ತೆ. ಇವ್ರಿಗೆ ಬ್ಲಷ್ ಬ್ಲೈಂಡ್ನೆಸ್ ಇರ್ಬೋದೇನೋ, ಬಟ್ ನಾಟ್ ಫಾರ್ ಮೀ. ನನಗೆ ಅಪ್ಲೈ ಮಾಡಿದ್ರು ಮಾಡದೇ ಇರೋ ಥರ ಇರಬೇಕು ಬ್ಲಷ್ಷು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾನು ಬಿಂದಿನ ಇಟ್ಕೊತೀನಿ. ನನಗೆ ಏನೇ ಔಟ್ಫಿಟ್ ಆಗಿರ್ಬೋದು ಅದು ಬಿಂದಿ ಇರಬೇಕು. ಫಸ್ಟ್ ನಾನು ಬಿಂದಿನೇ ಇರ್ತಿರಲಿಲ್ಲ, ಈಗ ಬಿಂದಿ ಇಲ್ಲದೆ ಯಾವ ಲುಕ್ಕು ಕಂಪ್ಲೀಟೇ ಆಗ್ತಾ ಇಲ್ಲ ನನಗೆ. ಸೊ ಐ ಮೇಕ್ ಶ್ಯೂರ್ ಐ ಕೀಪ್ ಬಿಂದಿ ಫಾರ್ ಆಲ್ ಮೈ ಔಟ್ಫಿಟ್ಸ್. ಅಯ್ಯೋ, ಐ ಥಿಂಕ್ ಇಟ್ಸ್ ಪ್ರಾಪರ್ ನಾವು. ನೆಕ್ಸ್ಟ್ ನಾನು ಅದೇ ಮಿನಿ ಲಿಪ್ಸ್ಟಿಕ್ನ ತೊಗೊಂಡು ಈ ಒಂದು ಶೇಡ್, ಈ ಥರ ಶೇಡ್ಸ್ ಐ ಲವ್ ಇಟ್. ಈಗ ಲಿಪ್ಸ್ಟಿಕ್ ಆಗಿ ಅಪ್ಲೈ ಮಾಡ್ಕೊತೀನಿ. ಇದು ತುಂಬ ಪಿಗ್ಮೆಂಟೆಡ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ತೀನಿ. ಹೌ ಇಟ್ ಲುಕ್ಸ್. ನನ್ನ ಲಿಪ್ಸ್ ಥರನೇ ಕಾಣುತ್ತೆ, ನಂಗೆ ಹಂಗೆ ಇಷ್ಟ. ಅಯ್ಯೋ ಲಿಪ್ ಗ್ಲಾಸ್ ಇದು ಅಷ್ಟೇ ಸಕಲ ಇದೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಲಾಂಗ್ ಲಾಸ್ಟಿಂಗ್ ಇದು ಬರಲ್ಲ, ಫ್ಯಾಕ್ಟ್ ಹೇಳ್ಬಿಡೋಣ. ಮ್ಯಾಕ್ಸ್ ಟು ಮ್ಯಾಕ್ಸ್ 1 hour ಬರುತ್ತೆ, ಆಮೇಲೆ ಮತ್ತೆ ನೀವು ಅಪ್ಲೈ ಮಾಡಬೇಕು ಇದನ್ನು. ಐ ಥಿಂಕ್ ಎಲ್ಲ ಲಿಪ್ ಗ್ಲಾಸು ಅಷ್ಟೇ ಇರುತ್ತೆ ಅಂತ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಇದೇ ಲಿಪ್ ಗ್ಲಾಸ್ನ ಟ್ರೈ ಮಾಡ್ತಾ ಇರೋದು. ಇಯರಿಂಗ್ಸ್ ಐ ಆಮ್ ಪ್ಲಾನಿಂಗ್ ಟು ವೇರ್ ದಿಸ್ ಹೂಪ್ಸ್. ಚೆನ್ನಾಗಿ ಕಾಣುತ್ತೆ ಅಂತ, ಬಿಕಾಸ್ ನಾನು ಒಂದು ಪೋನಿ ಹಾಕಿರೋದ್ರಿಂದ. ಸೊ ಇದು ಚೆನ್ನಾಗಿ ಕಾಣುತ್ತೆ ನನ್ನ ಫೇಸ್ಗೆ. ಸೊ ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್. ನನಗೆ ಯೂಶಲಿ ಪೋನಿನೇ ಪ್ರಿಫರ್ ಮಾಡ್ತೀನಿ. ಕೂದಲು ಬಿಟ್ಕೊಂಡು ಹೋಗ್ತೀನಿ, ಹೆಡ್ ವಾಶ್ ಮಾಡಿರಬೇಕು, ಒಂದು 2 days ಹಂಗೆ ಹಾಕ್ಕೊಳ್ತೀನಿ, ಆಮೇಲೆ ಆಯಿಲಿ ಆಗಿಬಿಡುತ್ತೆ ಸ್ಕ್ಯಾಲ್ಪ್. ಯು ಕ್ಯಾನ್ ಸಿ ಮೈ ಸ್ಕ್ಯಾಲ್ಪ್, ಏನೋ ಆಯಿಲ್ ಅಪ್ಲೈ ಮಾಡಿ ಒಂಥರ ಈ ವ್ಯಾಕ್ಸ್ ಸ್ಟಿಕ್ ಯೂಸ್ ಮಾಡಿರೋ ಥರ ಕಾಣುತ್ತೆ. ದಟ್ಸ್ ಇಟ್. ಫ್ರಮ್ ಈಸಿ ಬೈ ಬ್ಲಷ್ ಫ್ರೂಟಿ ಪಂಕ್ ಅನ್ನೋ ಒಂದು ವೇರಿಯಂಟ್ದು ಬಾಡಿ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಮೆಲ್ಸ್ ಸೋ ಡಿಲಿಷಿಯಸ್, ಗೊತ್ತಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು. ಬಟ್ ನನಗೇನು ಅಂತ ಅಂದರೆ ಅದು ಎಷ್ಟೇ ಮೈಲ್ಡ್ ಆಗಿದ್ರೂ ನನಗೆ ಘಾಟು, ನನಗೆ ನೋಸ್ ಅಲರ್ಜಿ ಇರೋದ್ರಿಂದ, ಅಂದರೆ ಡಸ್ಟ್ ಅಲರ್ಜಿ, ಮತ್ತು ನಂಗೆ ಬೇಗ ಪ್ರಾಬ್ಲಮ್ ಇರುತ್ತೆ. ಸೊ ನಂದು ಸ್ಪ್ರೇ ಯಾವಾಗಲೂ ಇದು ಇರಲೇಬೇಕು ನನಗೆ. ಇದು ನನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ನನಗೆ. ಸೊ ಇಷ್ಟು ಖಾಲಿಯಾಗಿದೆ. ಇದು ಒಂದು ಬಾಟ್ಲಿಗೆ 500 ರೂಪಾಯಿ. ಸೊ ನನಗೆ ಅಷ್ಟು ಸೆನ್ಸಿಟಿವ್ ನನ್ನ ನೋಸ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ದಿಸ್ ಇಸ್ ಲಾಂಗ್ ಲಾಸ್ಟಿಂಗ್, ಆ್ಯಂಡ್ ಇಫ್ ಯು ಲೈಕ್ ಎನಿ ಬಾಡಿ ಸ್ಪ್ರೇ ಟು ಟ್ರೈ, ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ವೇರಿಂಗ್ ಮೈ ಜೋಕರ್ ಆ್ಯಂಡ್ ವಿಚ್ ವಾಚ್. ಸೊ ನೆಕ್ಸ್ಟ್ ಯಾವ ಬ್ರ್ಯಾಂಡೆಡ್ ವಾಚ್ನ ನಾನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿ. ನನಗೊಂದು ಪ್ಲ್ಯಾನ್ ಇದೆ, ನಾನು ಅದಾಗೋ ತನಕ ಹೇಳೋಕ್ಕೋಗಲ್ಲ. ನಿಮ್ಗೆ ಯಾವ್ದು ತೊಗೊಂಡ್ರೆ ನಾನು ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೋ ಲಕ್ಸುರಿ, ಗೊತ್ತಾ? ನನಗೆ ಅನಿಸ್ತಾ ಇರುತ್ತೆ, ನಾನೇ ನನ್ನ ಕೈನ ನೋಡ್ಕೊಳ್ತಾ ಇರ್ತೀನಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಬಟ್ ಇದೆಲ್ಲ ಒಂಚೂರು ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಸ್ಕ್ರ್ಯಾಚಸ್ ಎಲ್ಲ ಬಿದ್ದುಬಿಟ್ಟಿದೆ. ಮನೆಯಲ್ಲಿ ಹಾಕೊಳ್ಳೋಕ್ಕೆ ತಾನೇ ತೊಗೊಂಡಿರೋದು, ಹಾಕೋ ಅಂತ ಹೇಳಿರೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನಾನು ಹಂಗೆ ಪ್ರಿಸರ್ವ್ ಮಾಡ್ತೀನಿ. ಐ ಶುಡ್ ಟೇಕ್ ಒಂದು ವಾಚ್ ಬಾಕ್ಸ್. ಓಕೆ, ನನ್ನ ಹತ್ರ ಎಷ್ಟೊಂದು ವಾಚ್ ಹಾಗೆ ಇದೆ. ಸೊ ಯಾ, ದಿಸ್ ವಾಸ್ ದ ಕಂಪ್ಲೀಟ್ ಲುಕ್ ತೋರಿಸ್ತೀನಿ. ದಿಸ್ ಇಸ್ ಹೌ ಮೈ ಮೇಕಪ್ ಇಸ್ ಲುಕಿಂಗ್, ಸೋ ಫ್ಲಾಲೆಸ್. ಟು ಮೈ ಔಟ್ಫಿಟ್, ನಾನು ಈ ಒಂದು ಪೆಪ್ಲಮ್ ಟಾಪ್ ಜೊತೆಗೆ ನನ್ನ ಒಂದು ಬೂಟ್ ಕಟ್ ಜೀನ್ಸ್ನ ಪೇರ್ ಮಾಡಿದ್ದೀನಿ. ಸೊ ಹೇಗಿತ್ತು ಈ ಒಂದು ಮೇಕಪ್ ವಿಡಿಯೋ? ಇಷ್ಟ ಆಯಿತಾ ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನನಗೆ ಕಾಲೇಜ್ ಇದ್ರೂ ಆದಷ್ಟು ಟ್ರೈ ಮಾಡಿ, ಎಷ್ಟಾಗುತ್ತೋ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಎಪಿಸೋಡ್ 2 ಬೇಕಾ ಅಂತ ಕೂಡ ಕಾಮೆಂಟ್ ಮಾಡಿ, ಮತ್ತು ಅದರಲ್ಲಿ ಹೊಸ ಲುಕ್ನ ಟ್ರೈ ಮಾಡೋಣ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ಯಾ, ದಟ್ಸ್ ಇಟ್. ಬಾಯ್.